ಹಾಯ್ ಹಲೋ ಎಲ್ಲರಿಗೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ಜನ ನನಗೆ ಮೆಸೇಜ್ ಮಾಡ್ತಾಯಿದ್ರು, ಹಾಗೆ ಕಾಲ್ ಕೂಡ ಮಾಡ್ತಾಯಿದ್ರು. ಯಾಕೆ ನೀವು ಈ ಸಲ ಯಾವುದು ಹಬ್ಬದ ಫೋಟೋಸ್ ಆಗಲಿ ವಿಡಿಯೋಸ್ ಆಗಲಿ ಅಪ್ಲೋಡ್ ಮಾಡಲಿಲ್ಲ, ಯಾಕೆ ಹಬ್ಬ ಮಾಡಲಿಲ್ವಾ ಅಂತ ತುಂಬ ಜನ ಹೇಳ್ತಾಯಿದ್ರು. ಹೌದು, ನಾನು ಈ ಸಲ ಹಬ್ಬ ಮಾಡಲಿಲ್ಲ, ಆದರೆ ಮಾಡಲ್ಲ ಅಂತ ಹೇಳೋದಿಲ್ಲ, ಕೊನೆ ಶುಕ್ರವಾರ ಮಾಡ್ತೀನಿ. ಕೆಲವು ಕಾರಣಾಂತರಗಳಿಂದ ನಾನು ಈ ಸಲ ಹಬ್ಬದ ದಿವಸ ಹಬ್ಬ ಮಾಡೋದಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನಾನು ಯಾವುದೇ ವಿಡಿಯೋಸ್ ಅಪ್ಲೋಡ್ ಮಾಡೋಕ್ಕೆ ಕೂಡ ಆಗಲಿಲ್ಲ. ಖಂಡಿತ ನಾನು ಲಾಸ್ಟ್ ಫ್ರೈಡೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ. ಹಬ್ಬ ಮಾಡಬೇಕಂದ್ರೆ ತುಂಬ ಇಷ್ಟ. ಅದು ಗೊತ್ತಿಲ್ಲ, ಸಡನ್ನಾಗಿ ಏನೇನೋ ಆಗುತ್ತೆ, ಎಲ್ಲದಕ್ಕೂ ನಾವು ಅಡ್ಜಸ್ಟ್ ಆಗಬೇಕಲ್ವ. ಸೊ ಹಾಗಾಗಿ ನಾನು ಹಬ್ಬ ಮಾಡೋಕ್ಕಾಗಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನನಗೆ ಇಷ್ಟೊಂದು ಜನ ಫಾಲೋ ಮಾಡ್ತಾರೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ಹಬ್ಬದ ದಿವಸ ನೆಕ್ಸ್ಟ್ ಡೇ ತುಂಬ ಜನ ನನಗೆ ಮೆಸೇಜ್ ಮಾಡಿದರು, ವಾಟ್ಸಪ್ ಮಾಡಿದರು, ಹಾಗೆ ಫೋನ್ ಕೂಡ ಮಾಡಿದರು. ಯಾಕೆ ಹಬ್ಬ ಫೋಟೋಸ್ ಬರಲಿಲ್ಲ, ನೀವು ವಿಡಿಯೋಸ್ ಯಾವುದೂ ಬರಲಿಲ್ಲ ಅಂತ. ಇಷ್ಟೊಂದು ಜನ ನನ್ನನ್ನು ಫಾಲೋ ಮಾಡ್ತಾರೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಥ್ಯಾಂಕ್ ಯು ತಮ್ಮೆಲ್ಲರಿಗೂ, ಥ್ಯಾಂಕ್ ಯು ಸೋ ಮಚ್. ಇವತ್ತು ಅಮ್ಮ ಮನೆಗೆ ಹೋಗಬೇಕು ಅಂತ ಸ್ವಲ್ಪ ಬೇಗ ಎಲ್ಲ ರೆಡಿ ಆಗಿ ಸಿಂಪಲ್ಲಾಗಿ ಒಂದು ಪೂಜೆ ಮಾಡಿಕೊಂಡೆ. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ. ಹಾಗೆ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ನಾನು ಯಾವಾಗಲೂ ಮಾಡ್ತಾಯಿದ್ದೆ. ಸೊ ನಿಮಗೂ ಈ ರೆಸಿಪಿ ತಿಳಿಸೋಣ, ನೀವು ಮಾಡ್ಕೊಳ್ತೀರಾ ಅಂತ ಹೇಳಿ ಈ ರೆಸಿಪಿ ಮಾಡ್ತಾಯಿದ್ದೀನಿ. ಮಾವಿನಕಾಯಿ ಉಪಯೋಗಿಸ್ಕೊಂಡು ಒಂದು ಒಳ್ಳೆ ಸ್ವೀಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಕೇಸರಿಬಾತ್ ಥರನೇ ಇರುತ್ತೆ, ಬಟ್ ಟೇಸ್ಟ್ ಅಂತೂ ರೆಗ್ಯುಲರಾಗಿ ಮಾಡೋ ಕೇಸರಿಬಾತ್ಗಿಂತ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಮಾವಿನಕಾಯಿ ಇದ್ದರೆ ಈ ರೀತಿ ಮಾಡ್ಕೊಳ್ಳಿ, ತುಂಬ ರುಚಿಯಾಗಿರುತ್ತೆ. ಟ್ರಸ್ಟ್ ಮೀ, ಅಷ್ಟೊಂದು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಕಾಣಿಸ್ತಾ ಇರೋ ಅಷ್ಟು ಮಾವಿನಕಾಯಿ ಉಪಯೋಗಿಸ್ತಾ ಇಲ್ಲ, ಒಂದೇ ಒಂದು ಮಾವಿನಕಾಯಿ. ನಿಮ್ಮ ಹತ್ರ ಯಾವುದಿದೆಯೋ ಅದು ಕೂಡ ಸ್ವೀಟಾಗಿರೋ ಮಾವಿನಕಾಯಿನೂ ಉಪಯೋಗಿಸ್ಕೊಳ್ಳಿ. ಈ ರೀತಿ ಚಿಕ್ಕದಾಗಿ ಎಲ್ಲ ಕಟ್ ಮಾಡಿಕೊಂಡು ನಾನು ಇದನ್ನು ಪೇಸ್ಟ್ ಮಾಡಿಕೊಂಡು ಬರ್ತೀನಿ. ಹಾಗೆ ನಿಮ್ಮ ಹತ್ರ ಮಾವಿನಕಾಯಿ ಇಲ್ಲ ಅಂದರೆ, ಇವಾಗ ಸೀಸನ್ ಇಲ್ಲ, ಸೊ ಮಾವಿನಕಾಯಿ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಪೈನಾಪಲ್ ಇವಾಗ ಸಿಗುತ್ತೆ, ಆಲ್ಮೋಸ್ಟ್ ಎಲ್ಲರೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿರ್ತಾರೆ. ಅದನ್ನು ವೇಸ್ಟ್ ಮಾಡಿದ್ರೆ ಈ ರೀತಿ ಮಾವಿನಕಾಯಿ ಬದಲು ಪೈನಾಪಲ್ ಸಹ ನೀವು ಯೂಸ್ ಮಾಡಿಕೊಂಡು ಈ ರೆಸಿಪಿ ಮಾಡಬಹುದು, ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ಬಾಣಲಿಗೆ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಸ್ವಲ್ಪ ಹೆಚ್ಚಾಗೇ ಇರಲಿ. ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಸ್ವಲ್ಪ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಡ್ರೈ ಫ್ರೂಟ್ಸ್ ನಿಮ್ಮ ಇಷ್ಟ, ನಿಮ್ಮ ಹತ್ರ ಯಾವುದಿದೆಯೋ ಆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ. ನಾನಿಲ್ಲಿ ಜಸ್ಟ್ ಕ್ಯಾಶ್ಯೂ ನಟ್ಸ್ ಮಾತ್ರ ಹಾಕ್ಕೊಂಡಿದ್ದೀನಿ. ಇದು ಕ್ರಿಸ್ಪಿನೆಸ್ ಬರೋವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕಾಗುತ್ತೆ. ಇದು ಕ್ರಿಸ್ಪಿನೆಸ್ ಬಂದಾದಮೇಲೆ ಸೂಜಿ ರವೆ ಹಾಕ್ಕೊಂಡು ಮತ್ತೆ ಅದನ್ನು ಸಹ ಫ್ರೈ ಮಾಡ್ಕೋಬೇಕು. ತುಪ್ಪದಲ್ಲೇ ನಾವು ಫ್ರೈ ಮಾಡ್ಕೋಬೇಕು. ಅದು ಕೂಡ ಗುಲಾಬಿ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಸ್ವೀಟ್ ನೀವು ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ, ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರಾ, ಅಷ್ಟೊಂದು ಚೆನ್ನಾಗಿರುತ್ತೆ. ಸಾಲು ಹಬ್ಬ ಬರ್ತಾ ಇದೆ ಅಲ್ವಾ, ಈ ರೀತಿ ಡಿಫ್ರೆಂಟಾಗಿ ಪ್ರಸಾದಕ್ಕೂ ಕೂಡ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದೇ ಕೃಷ್ಣಾಷ್ಟಮಿ ಕೂಡ ಬಂತು, ಅವಾಗ ಈ ರೀತಿ ಡಿಫ್ರೆಂಟಾಗಿ ಪ್ರಸಾದ ಮಾಡಿ. ರವೆ ಕೂಡ ತುಂಬ ಚೆನ್ನಾಗಿ ರೋಸ್ಟ್ ಆಗಿದೆ. ಇವಾಗ ಮ್ಯಾಂಗೋ ಪ್ಯೂರಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದೇ ನೋಡಿ ತುಂಬ ಇಂಪಾರ್ಟೆಂಟ್ ಪ್ರಾಸೆಸ್. ಇದನ್ನು ರವೆ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಒಂದು ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಪ್ಯೂರಿ ಎಲ್ಲ ಮಿಕ್ಸ್ ಆಗೋವರೆಗೂ ಚೆನ್ನಾಗಿ ರವೆ ಜೊತೆ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಹಾಗೆ ಪಕ್ಕದಲ್ಲಿ ನಾವು ಒಂದು ಬಿಸಿ ನೀರನ್ನ ಕಾಯಿಸ್ಕೊಂಡು ಇಟ್ಕೋಬೇಕಾಗತ್ತೆ. ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಬಿಸಿ ನೀರು ಹಾಕೋಬೇಕು. ಬಿಸಿ ನೀರು ಹಾಕಿದ್ರೆ ಗಟ್ಟಿ ಆಗುತ್ತೆ ಅಂತ ಎಲ್ಲರೂ ಅಂದ್ಕೊಳ್ತೀರ, ಬಟ್ ಎತ್ಕೋಬೇಡಿ, ಏನೂ ಆಗೋದಿಲ್ಲ. ಹಾಕಿದ ತಕ್ಷಣ ಮತ್ತೆ ಎಲ್ಲ ಸೆಟ್ ಆಗೋವರೆಗೂ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಗಟ್ಟಿ ಏನೂ ಆಗೋದಿಲ್ಲ. ನಾವು ಸಕ್ಕರೆ ಹಾಕ್ತೀವಲ್ವ, ಸಕ್ಕರೆ ಹಾಕಿದ್ಮೇಲೆ ನೀಟಾಗಿ ಎಲ್ಲ ಬಿಡಿ ಆಗುತ್ತೆ. ಸೊ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೀವು ಆರಾಮಾಗಿ ಮಾಡ್ಕೋಬಹುದು. ಇವಾಗ ಈ ಥರ ಎಲ್ಲ ಬಿಡಿ ಆದಮೇಲೆ ಇವಾಗ ಸಕ್ಕರೆ ಹಾಕ್ತೀನಿ. ಈಗ 1 ಕಪ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಸಕ್ಕರೆ ಹಾಕಿದ ತಕ್ಷಣ ಸ್ವೀಟೆಲ್ಲ ಎಷ್ಟು ಚೆನ್ನಾಗಿ ಲೂಸ್ ಆಗ್ತಾ ಇದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಫಸ್ಟ್ ಟೈಮ್ ಮಾಡೋರು ಕೂಡ ಧೈರ್ಯದಿಂದ ಮಾಡಬಹುದು. ತುಂಬ ಚೆನ್ನಾಗಿರುತ್ತೆ, ತುಂಬ ಡಿಫ್ರೆಂಟ್ ರೆಸಿಪಿ ಇದು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ.
ನೋಡಿ ಸಕ್ಕರೆ ಹಾಕಿದ ತಕ್ಷಣ ಸ್ವೀಟ್ ಎಲ್ಲ ಎಷ್ಟು ಚೆನ್ನಾಗಿ ಲೂಸ್ ಆಗೋಯಿತು. ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ನೋಡಿ. ಇವಾಗ ಸ್ವಲ್ಪ ತುಪ್ಪ, ನಿಮಗೆ ಇನ್ನೂ ತುಪ್ಪ ಬೇಕು ಅಂತ ಇನ್ನೂ ತುಪ್ಪ ಹಾಕ್ಕೊಳ್ಳಿ. ಈಗ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಮತ್ತೆ ಒಮ್ಮೆ ಮಿಕ್ಸ್ ಮಾಡೋಣ. ತುಪ್ಪ ನಿಮ್ಮಿಷ್ಟ, ಎಷ್ಟು ಬೇಕಾದರೂ ಹಾಕೋಬಹುದು, ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಕರೆಕ್ಟಾಗಿ ಇವಾಗ ಹಾಕಿರೋದು ಒಂದು 3 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ಇವಾಗ ಲಿಡ್ ಕ್ಲೋಸ್ ಮಾಡಿ ಸೆಟ್ ಆಗೋವರೆಗೂ ಒಂದು 2-3 ಮಿನಿಟ್ಸ್ ಹಾಗೆ ಬಿಟ್ಬಿಡೋಣ. ಇವಾಗ ನೋಡಿ ತುಂಬ ಚೆನ್ನಾಗಿ ಸೆಟ್ ಆಯಿತು. ತುಂಬ ಚೆನ್ನಾಗಿ ಬಂದಿದೆ ಸ್ವೀಟ್ ಅಂತೂ. ತುಂಬಾ ರುಚಿಯಾಗಿರುತ್ತೆ. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ನಿಮಗೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಮತ್ತೆ ಮತ್ತೆ ಇದೇ ರೆಸಿಪಿ ಮಾಡ್ತೀರಾ. ನಿಮ್ಮ ಹತ್ರ ಮ್ಯಾಂಗೋ ಇಲ್ಲ ಅಂದರೆ ಪೈನಾಪಲ್ ಸಹ ಯೂಸ್ ಮಾಡಿಕೊಂಡು ಸೇಮ್ ಪ್ರೊಸೀಜರ್ ಫಾಲೋ ಮಾಡಿ. ಅಷ್ಟೇ, ತುಂಬ ರುಚಿಯಾದ ಮ್ಯಾಂಗೋ ಕೇಸರಿಬಾತ್ ರೆಡಿ ಆಯಿತು. ಇದು ರೆಗ್ಯುಲರಾಗಿ ಮಾಡೋ ಕೇಸರಿಬಾತ್ಗಿಂತ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನೀವು ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ. ಹಾಗೆ ಕೊನೆಯಲ್ಲಿ ನಿಮಗೆ ಇಷ್ಟವಾದಂತಹ ಡ್ರೈ ಫ್ರೂಟ್ಸಿಂದ ಗಾರ್ನಿಷ್ ಮಾಡಿಕೊಂಡು ನಿಮಗೆ ಇಷ್ಟವಾದವ್ರಿಗೆ ಕೊಡಿ. ತುಂಬ ಖುಷಿಪಟ್ಟು ತಿಂತಾರೆ. ತುಂಬ ಜ್ಯೂಸಿಯಾಗಿರುತ್ತೆ. ತುಂಬ ಸ್ವೀಟ್, ತುಂಬಾ ರೆಗ್ಯುಲರಾಗಿ ಮಾಡೋ ಸ್ವೀಟ್ಗಿಂತ ತುಂಬ ಡಿಫ್ರೆಂಟ್ ಆಗಿರೋ ಮ್ಯಾಂಗೋ ಕೇಸರಿಬಾತ್ ರೆಡಿ ಆಯಿತು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮೊದಲನೇ ಸಲ ನನ್ನ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸೋದು ಮಾತ್ರ ಮರಿಬೇಡಿ. ವಾವ್, ತುಂಬ ಡೆಲಿಷಿಯಸ್ ಆ್ಯಂಡ್ ಜ್ಯೂಸಿ ಆಗಿರೋ ಮ್ಯಾಂಗೋ ಕೇಸರಿಬಾತ್ ರೆಡಿ ಆಯಿತು. ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಅಮ್ಮ ಮನೆಗೆ ಹೋಗಬೇಕು ಅಂತ ಹೇಳ್ದಲ್ವಾ, ಸೊ ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ. ಅವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಎಷ್ಟು ಕ್ಯಾಬ್ ಬುಕ್ ಮಾಡಿದ್ರು, ಒಂದು ಕ್ಯಾಬು ಬುಕ್ ಆಗಲಿಲ್ಲ. ಸೊ ಲಾಸ್ಟಲ್ಲಿ ಆಟೋ ಸಿಕ್ತು, ಆಟೋಲ್ಲಿ ಹೋಗ್ತಾ ಇದ್ದೀನಿ. ಅಮ್ಮ ಮನೆಗೆ ಹೋಗ್ಬೇಕಂದ್ರೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ. ಅದು ಎಷ್ಟೇ ಟೆನ್ಷನ್ ಇದ್ದರೂ ಕೂಡ ಎಲ್ಲ ಮರೆತುಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಬರ್ತೀನಿ. ನನಗಷ್ಟು ಇಷ್ಟ. ಹೀಗಂತೂ ಶ್ರಾವಣ ಅಂತ ಅಮ್ಮ ಗೊತ್ತು, ನಾನು ನಾನ್ ವೆಜ್ ತಿನ್ನಲ್ಲ ಅಂತ. ಸೊ ನನಗೆ ಇಷ್ಟವಾಗಿರೋದು ಏನಾದರೂ ಒಂದು ಮಾಡಿರ್ತಾರಂತ, ಅದು ಮಾತ್ರ ಕನ್ಫರ್ಮ್. ನೋಡೋಣ ಏನು ಮಾಡಿದ್ದಾರೆ ಅಂತ. ತುಂಬ ಹೊಟ್ಟೆ ಹಸಿತಾ ಇತ್ತು ಬೆಳಗ್ಗೆ ತಿಂದಿದ್ದು. ಹೋದ ತಕ್ಷಣ ಜಸ್ಟು ಕಿಚನ್ಗೆ ಹೋಗಿ ಏನು ಮಾಡಿದ್ದಾರೆ ಅಂತ ನೋಡ್ತಾ ಇದ್ದೀನಿ. ಗಿರೀಸ್ ಮಾಡಿದ್ದಾರೆ, ಹಾಗೆ ಪಾಯಸ ಮಾಡಿದ್ದಾರೆ. ನನಗೆ ಇಷ್ಟವಾಗಿರೋದೇ ಮಾಡಿರ್ತಾರೆ ಅಂತ ಹೇಳ್ದಲ್ವ. ನನಗೆ ಎಣ್ಣೆ ಬದನೆಕಾಯಿ ಅಂದರೆ ತುಂಬಾ ಇಷ್ಟ. ಅಮ್ಮ ಸಖತ್ತಾಗಿ ಮಾಡ್ತಾರೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿತ್ತು. ತುಂಬಾ ಇಷ್ಟಪಟ್ಟು ತಿಂದೆ. ನನಗೆ ಇಷ್ಟವಾಗಿರೋದೇ ಮಾಡಿದ್ದಾರೆ ನೋಡಿ. ಎಣ್ಣೆ ಬದನೆಕಾಯಿ ಅಂದರೆ ಪ್ರಾಣ ನನಗೆ. ಅದ್ರ ಜೊತೆಗೆ ಸೈಡ್ಸ್ ಅಂದರೆ ನನಗೆ ಸೈಡ್ಸ್ ಇಲ್ಲ ಅಂದರೆ ಮುದ್ದೆ ಹೋಗೋದಿಲ್ಲ. ಸೊ ಸಿಂಪಲ್ಲಾಗಿ ಮಾಡಿದ್ದಾರೆ ನೋಡಿ. ನಾನು ಬರೋದು ಅಮ್ಮನಿಗೆ ಗೊತ್ತಿಲ್ಲ, ಸಡನ್ನಾಗಿ ಹೇಳಿದೆ. ಆದರೂ ಕೂಡ ನನಗೆ ಇಷ್ಟ ಆಗಿರೋದೇ ಮಾಡಿದ್ದಾರೆ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಬಾಯ್ ಬಾಯ್.